ಸಾರ್ವಜನಿಕ ರಸ್ತೆ ಹಾಗೂ ಚರಂಡಿ ಅತಿಕ್ರಮಣ, ಕಾನಮಾಕಲಹಳ್ಳಿ ಗ್ರಾಮಸ್ಥರ ಆಕ್ರೋಶ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾನಮಾಕಲಹಳ್ಳಿ ಗ್ರಾಮದಲ್ಲಿ ಪೆಟ್ಟಿಗೆ ಅಂಗಡಿಗಳ ಮಾಲೀಕರು ಸಾರ್ವಜನಿಕ ರಸ್ತೆ ಹಾಗೂ ಚರಂಡಿಯನ್ನ ಅತಿಕ್ರಮಿಸಿಕೊಂಡಿದ್ದು, ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಪ್ರಸ್ತುತ ಚರಂಡಿ ಕಾಮಗಾರಿ ನಡೆಯುತ್ತಿದ್ದು, ರಸ್ತೆಯ ಮೇಲೆ ಹಾಗೂ ಚರಂಡಿಯ ಮೇಲೆಯೇ ಅಂಗಡಿಗಳನ್ನ ಇಟ್ಟಿರುವುದರಿಂದ ಕಾಮಗಾರಿಗೆ ದೊಡ್ಡ ಅಡ್ಡಿಯಾಗಿದೆ. ಕಾಮಗಾರಿ ಮುಗಿಯುವ ತನಕವಾದರೂ ಅಂಗಡಿಗಳನ್ನ ತೆರವುಗೊಳಿಸಿ ಎಂದು ಮನವಿ ಮಾಡಿದರೂ ಮಾಲೀಕರು ಮಾತ್ರ ಜಗ್ಗುತ್ತಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ಈ ಕುರಿತು ಮಾತನಾಡಿದ ಗ್ರಾಮಸ್ಥ ರವಿ, ಕಳೆದ 15 ವರ್ಷಗಳಿಂದಲೂ ಈ ಸಮಸ್ಯೆ ಇದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾರಾದರೂ ಸಾರ್ವಜನಿಕರು ಪ್ರಶ್ನೆ ಮಾಡಿದರೆ ಅವರ ಮೇಲೆ ಅಂಗಡಿ ಮಾಲೀಕರು ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಮತ್ತೊಬ್ಬ ಗ್ರಾಮಸ್ಥ ಶ್ರೀರಾಮಪ್ಪ ರವರು ತಮ್ಮ ಮೇಲಾದ ಹಲ್ಲೆಯ ಬಗ್ಗೆ ವಿವರಿಸುತ್ತಾ, ಅಂಗಡಿ ತೆರವುಗೊಳಿಸಲು ಹೇಳಿದ್ದಕ್ಕೆ ಕಳೆದ ರಾತ್ರಿ ನನ್ನ ಮೇಲೆ ಹಲ್ಲೆ ನಡೆಸಿ ಬಟ್ಟೆ ಹರಿದು ಹಾಕಿ ದಬ್ಬಾಳಿಕೆ ನಡೆಸಿದ್ದಾರೆ. ಈ ಬಗ್ಗೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ತಿಳಿಸಿದರು. ರೋಣೂರು ಕ್ರಾಸ್ನಿಂದ ತಾಡಿಗೋಲ್ ಕ್ರಾಸ್ವರೆಗೆ ಈ ರಸ್ತೆಯು 10 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದೆ. ರಸ್ತೆಯ ಬದಿ ಅತಿಕ್ರಮಣವಾಗಿರುವುದರಿಂದ ರಸ್ತೆ ಕಿರಿದಾಗಿದ್ದು ವಾಹನ ಸಂಚಾರಕ್ಕೆ ಸಂಚಕಾರ ತಂದಿದೆ. ಶಾಲಾ ಮಕ್ಕಳು ಸಹ ಭಯದಿಂದ ನೆರಳಿನಲ್ಲಿಯೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಪಿಡಬ್ಲ್ಯೂಡಿ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ರಸ್ತೆ ಅತಿಕ್ರಮಿಸಿರುವ ಪೆಟ್ಟಿಗೆ ಅಂಗಡಿಗಳನ್ನ ತೆರವುಗೊಳಿಸಬೇಕು. ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಹೆಸರು ಶ್ರೀರಾಮಪ್ಪ, ಕಾರಣಮಾಕಲ ಗ್ರಾಮ, ಶ್ರೀನಿವಾಸ ತಾಲೂಕು. ನಮ್ಮದು ಎತ್ತಿನವಡೆ ಚರಂಡಿ ಆಗಿದೆ. MLA ಕೋಟಾದಿಂದ 100 ಮೀಟ್ರ್ ಚರಂಡಿ ಮಾಡೋದಕ್ಕೆ ಅವರು ಕಾಂಟ್ರಾಕ್ಟ್ ಬಂದಿದ್ದರು. ಕಾಂಟ್ರಾಕ್ಟ್ ಬಂದು ಈಗ ಅಂಗಡಿ ಖಾಲಿ ಮಾಡಿಸಿರಪ್ಪ, ಈ ಚರಂಡಿ ಕೆಲಸ ಮುಗಿಸೋಣ ಅಂದರು. ನಾವು ಬಂದು ತಾವೇ ಬಂದು ಈ ವೆಂಕಟೇಶಪ್ಪನ ವೆಂಕಟರಮಣಪ್ಪನ ಇಬ್ಬರಿಗೂ ಕೇಳಿದ್ದೀವಿ, ಏನಪ್ಪ ಎತ್ತಿನವಡೆ ಇದೆ ಊರು ಅಭಿವೃದ್ಧಿ ಕೆಲಸ ಇದು, ಈಗ ಅಂಗಡಿ ಕ್ಲೀನ್ ಮಾಡಿರಿ, ಎತ್ತಿ ಬಿಡ್ರಿ, ಆಮೇಲೆ ಇಕ್ಕೋದು ಬಿಡೋದಾಗುತ್ತೆ. ಅದಕ್ಕೊಳಗೆ ನೀವು ಅಂಗಡಿ ಕ್ಲೀನ್ ಮಾಡಿದ್ರೆ ಅವ್ರು ಚರಂಡಿ ಕೆಲಸ ಮಾಡ್ತಾರಾ, ಆಮೇಲೆ ನಮ್ಮ ಊರು ಅಭಿವೃದ್ಧಿ ಅದ ಅಂತ ಕೇಳಿದೆ. ನಾನು ಎತ್ತಲ್ಲ, ನಾನು ಹಾಕ್ಕೊಡ್ತೀನಿ, ನಾನು ಇವತ್ತು ಎತ್ತೀನಿ, ನಾಳೆ ಎತ್ತೀನಿ ಅಂತ ಈ ವೆಂಕಟರಮಣಪ್ಪ ಕೇಳ್ತಾ ಇದ್ದಾನೆ. ಇವ್ರು ಎತ್ತಾನಿಲ್ಲ, ಇವ್ರದ್ದು ಯಾವುದೇ ದಾಖಲಾತಿ ಇಲ್ಲ, ಇಲ್ಲಿ ಯಾವುದೇ ಇವ್ರ ಸ್ವಂತ ಜಮೀನಿಲ್ಲ, ಅಕ್ರಮ್ಗೆ ತಂದಿಕ್ಕೊಂಡಿದ್ದಾರೆ. 15 ವರ್ಷನಿಂದ ನಾವು ಕೇಳಿದ್ದೀವಿ, ತಗೊಂಡಾಗಿಂದೆ ಸಾಯಂಕಾಲ ಅದು ಇಲ್ಲಿ ಬೇನ್ಸ್ಗೆ ಹಾಕೋದು, ಕುರ್ಸೋದು, ಕುಡಿಸೋದು, ಬಡಿಸೋದು. ಈ ಅಕ್ಕಪಕ್ಕ ಮಕ್ಕಳು ಮರಿ ನಿದ್ದೆ ಹೋಗಂಗಿಲ್ಲ, ಓದಂಗಿಲ್ಲ, ಏನೂ ಇಲ್ಲ. ಈ ರೋಡ್ ನೋಡಿ ಬ್ಲ್ಯಾಕ್, ಯಾರಾದರೆ ಬಂದಿರಾಗ ಹೋಗ್ರೆ ತಿಕಾ ಮುಚ್ಕೊಂಡು ಅನ್ನೋದು. ಇವ್ರ ಅಪ್ಪನದೇನೋ ಜಾಗ ಇಲ್ಲ, ಇವ್ರ ತಾತನದೇನೋ ಜಾಗ ಇಲ್ಲ, ಇವ್ರದ್ದೇನೋ ಜಾಗ ಇಲ್ಲ. ಅವ್ನ ತಮ್ಮ ಕುಡಿಯೋದು, KSRT ಡ್ರೈವರು, ಸಾಯಂಕಾಲ ಬರೋದು, ಗಲಾಟೆ ಮಾಡೋದು, ಅನೇಕ ಬಸ್ಸಲ್ಲಿ ಕಿಚ್ಚಿಕ್ಕೋದು, ಅನೇಕ ಕಂಪ್ಲೇಂಟಿಗಿದೆ ಅವ್ರ ಮೇಲೆ. ರಾತ್ರಿ ನಮ್ಮ ಮೇಲೆ ಬಂದು ಅಲ್ಲೇ ಮಾಡಿದ್ದಾರೆ, ಮನೆ ಹತ್ರ ಕೂತ್ಕೊಂಡಿದ್ರೆ ನೀನು ಇಡ್ತೀನಿ ನಮ್ಮನ್ನೋದು, ನಾನು ಶರ್ಟರ್ ಅಲಿಯೋದು, ನೀನು ಯಾವನ್ ಮಾಡ್ಸಕ್ಕೆ ಅನ್ನೋದು, ನೀನು ಯಾರು ಅನ್ನೋದು, ಈತನ ಬಂದು ಇನ್ನೊಂದು ಮಾಡಿಸೋ ಅನ್ನೋದು. ಇವ್ರದ್ದೇನಿಲ್ಲ. ನಾವು ಗೌರ್ಮೆಂಟ್ ಏನು ಅಧಿಕಾರ ಕೊಟ್ಟಿದೆಯೋ, ಏನು ಎಸ್ಟಿಮೇಟ್ ಮಾಡಿದ್ಯೋ ಆ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡೋಕೆ ರೆಡಿ ಇದ್ದಾರೆ. ಇವ್ರು ಮಾಡೋಕೆ ಬಿಡ್ತಾ ಇಲ್ಲ. ಸಾಯಂಕಾಲ ಆದರೆ ಕುಡಿಯೋದು, ಬಡಿಯೋದು, ಯಾರು ಸಿಕ್ಕಿದ್ರೆ ಅವ್ರ ಮ್ಯಾಗಲ್ಲ ಅಲ್ಲೇ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಸರ್, ನಮಗೆ ಪರಿಷ್ಕಾರ ಬೇಕು. ಈ ರೋಡು ಕ್ಲೀನ್ ಆಗ್ಬೇಕು, ಈ ರೋಡ್ ಟಾರ್ ಆಗಬೇಕು, ಈ ಚರಂಡಿ ಅಭಿವೃದ್ಧಿ ಆಗಬೇಕು, ಇವ್ರ ಅಂಗಡಿಗೆ ಖಾಲಿ ಮಾಡಿಸ್ಬೇಕು. ನಮ್ದು ಅದೇ ಒಂದು ಗುರಿ. ಇಲ್ಲಾಂದರೆ ನಾವು ದಂಡಿ ಕೂತ್ಕೊಂಡಿರಿ. ಕಂಪ್ಲೇಂಟ್ ಮಾಡಿಸಿದ್ದೀನಿ ರಾತ್ರಿ, ಏನು FR ಆಗಿದೆ, ಅವ್ನು ಅರೆಸ್ಟ್ ಮಾಡಬೇಕು ಇವತ್ತು ಪೊಲೀಸ್ನವ್ರು ಕರ್ಕೊಂಡೋಗಿ. ನಮ್ಮ ಹೆಸರು ರವಿ ಅಂತೇಳಿ, ಕಾನಮಾಕಲಹಳ್ಳಿ ಗ್ರಾಮ, ತಾಡಿಗೋಳ್ ಪಂಚಾಯತಿ, ಶ್ರೀನಿವಾಸಪುರ ತಾಲೂಕು. ಈ 15 ವರ್ಷದಿಂದ ಇಲ್ಲೇ ರೋಡ್ಗೆ ಅಡೆತಡೆ ಮಾಡ್ತಾವೆ. ಏನನ್ನ ಹೇಳೋಕೆ ಹೋದರೆ ದೌರ್ಜನ್ಯ ಮಾಡೋದು. ನಿಮ್ದು ಏನನ್ನ ಡಾಕ್ಯುಮೆಂಟ್ಸ್ ಇದ್ದರೆ ತೊಗೊಂಬನ್ರಿ, ನೀವು ಯಾರು ಕೇಳೋದ್ರಿಕ, ಗಂಡಸ್ರಾದ್ರೆ ಬರ್ರಿ ನೋಡೋಣ. ಈ ಥರ ಬರೋದು ಎಲ್ಲರ ಮೇಲೇನೂ ಅಷ್ಟೇ. ಯಾರೇ ಮಾತಾಡಿದ್ರು ಅವ್ರ ಮೇಲೆಲ್ಲ ದೌರ್ಜನ್ಯ ಮಾಡ್ತಾರೆ. ಇವ್ರು ಮಾಡಬೇಕಾಗಿದ್ರೆ ನಾವು ಯಾವತ್ತೂ ಯಾರಿಗೂ ತೊಂದರೆ ಮಾಡೋಕ್ಕೆ ಹೋಗಲ್ಲ. ರೋಡ್ ಕೆಲಸ ಇದು, ಬಸ್ ಸ್ಟಾಪ್ ಬೇರೆ. ಬಸ್ ಸ್ಟಾಪಲ್ಲೇ ಮಕ್ಕಳು ಎಲ್ಲ ಓಡಾಡೋಕ್ಕೆ ದಾರಿ ಇಲ್ಲ, ತೊಂದರೆ ಆಗ್ತಾಯಿದೆ. ಅದಕ್ಕೆ ಅಂಗಡಿಗಳೆತ್ತಿ ಸೈಡ್ಗೆ ಇಟ್ಕೊಟ್ರಪ್ಪ, ರೋಡ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಎಲ್ಲರ ಮೇಲೆ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡ್ತಾವ್ರಿ. ಮಾತಾಡೋಕ್ಕೆ ಹೋದರೆ ಏನಾದರೂ ಜಗಳ ಮಾಡೋದು. ನೀವು ಹೆಂಗಸ್ರ ಬರ್ರೆ ತಾಕತ್ತಿದ್ರೆ ನೋಡೋಣ, ಈ ಥರ ಏನಾದರೂ ನಿಮ್ದು ಇದ್ದಿದ್ದು ಡಾಕ್ಯುಮೆಂಟ್ಸ್ ಇದ್ದರೆ ತಗೊಂಬನ್ನಿ, ನೀವು ಯಾರು ಮಾಡೋದಕ್ಕೆ, ನೀವು ಏನೋ ಇಲ್ಲೇ ಅಂಥೇಳಿ ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಈಗ ಇದನ್ನು ರೋಡ್ ಎಲ್ಲ ರೆಡಿ ಅಂಗಡಿಗಳು ಎತ್ತೋವರೆಗೂ ನಾವಿಲ್ಲೇ ಕೂತು ಇದು ಮಾಡ್ತೇವೆ.
ಈಗ ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇರುವಂಥ 15 ವರ್ಷದಿಂದ ಇದೇ ಥರ ಹೇಳಿದ್ರೆ ಪಿ ಡಿ ಅವ್ರಿಗೂ ಹೇಳಿದ್ದೀವಿ, ಪಂಚಾಯತಿಯವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಅಷ್ಟೇ ರಾಜಕೀಯ ಯಾವ ಕಡೆ ಇದ್ದರೆ ಆ ಕಡೆ ಮಾತಾಡ್ತಾರೆ. ಅವರು ಪಂಚಾಯತಿ ಕಡೆಯವರು ಅವರು ಬಂದು ಏನು ತಲೆ ಕೆಡಿಸ್ಕೊಂತಲ್ಲ. ಇದು ಹೀಗೆ ಪೆಂಡಿಂಗ್ ಇದ್ದೋದ್ರೆ ಮುಂದೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತೀರಿ. ಇದೇ ಥರ ಇದ್ದರೆ ಇವರು ಖಾಲಿ ಮಾಡಿಲ್ಲ ಅಂದರೆ ನಾಳೆ ಬಸ್ಗಳು ಏನು ಹೋಗೋಕ್ಕೆ ಬಿಡಲ್ಲ. ಇಲ್ಲೇ ಧರಣಿ ಮಾಡೋದು ಕುತ್ಕೊಂತೀವಿ. SC ಸಮುದಾಯ ಇದು. ಇಲ್ಲೇ ಚರಂಡಿಗಳಿಗೆ ಏನು ಮಾಡೋದಕ್ಕೂ ಇಲ್ಲೇ ದೌರ್ಜನ್ಯ ಮಾಡ್ತಾವ್ರೆ. ನಮ್ಗೆ ತುಂಬ ಕಷ್ಟ ಆಗೈತೆ.